ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣ ಏನಿತ್ತು ಆ ಪ್ರಕರಣ ಸಂಬಂಧ ತನಿಖೆ ಕೂಡ ತೀವ್ರಗತಿಯಿಂದ ಸಾಗ್ತಾ ಇದೆ. ಈ ತನಿಖೆಯ ಬಗೆಗೆ ಜೊತೆಗೆ ಆ ಒಂದು ಪ್ರೋಸೆಸ್ ಬಗೆಗೆ ಮಾತನಾಡಲು ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈ ಒಂದು ವಿವಾದ ಏನಿತ್ತು, ಈ ಪ್ರಕರಣ ಏನಿತ್ತು, ಈ ಬಗ್ಗೆ ರಾಜ್ಯದಾದ್ಯಂತ ತೀವ್ರವಾಗಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ತನಿಖೆಗೆ SIT ಕೂಡ ಈಗಾಗಲೇ ಧರ್ಮಸ್ಥಳದಲ್ಲೇ ಬೀಡು ಬಿಟ್ಟಿರುವಂಥದ್ದು. ಆ ಅನಾಮಿಕ ವ್ಯಕ್ತಿ ತಾನು 13 ಸ್ಥಳಗಳನ್ನ ಗುರುತುಪಡಿಸಿದ್ದ. ಆದರೂ ಅಗದು ಉತ್ಖನನ ಮಾಡಿದಾಗ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಮತ್ತೊಂದು ವಿವಾದ ಹುಟ್ಕೊಂಡಿರುವಂಥದ್ದು. ಸರ್, ಏನಾಗ್ತಾ ಇದೆ ಅಂತ? ನೋಡಿ, ಅದು 95 2014 ಅಂದರೆ ಅವನು ಕೊನೆಯದಾಗಿ ಕೆಲಸ ಬಿಟ್ಟು ಹೋಗಿದ್ದು, ಆ ಏರಿಯಾ ಬಿಟ್ಟು ಹೋಗಿದ್ದು 2014 ಅಂದರೆ ಈಗ 11 ವರ್ಷ ಆಗಿದೆ. ಅದೇನು ಅದು ಮಶಾನ ಅಲ್ಲ. ಮಶಾನ ಇದ್ದರೆ ಕ್ರಿಶ್ಚಿಯನ್ ಮಶಾನ, ಹಿಂದೂ, ಮುಸ್ಲಿಮ್ ಒಂದಿದೆ, ಅಲ್ಲಿ ಒಂದು ಸ್ತೂಪಿ ಇರುತ್ತದೆ. ಅದು ಲೊಕೇಶನ್ ಆಗುತ್ತೆ. ಮಾರ್ಬಲ್ ಸ್ಟೋನಲ್ಲಿ ಮಶಾನ ಕಟ್ಟಿರ್ತಾರೆ. ಅದೆಲ್ಲ ಬೆಂಗಳೂರಲ್ಲಿ ನೋಡಿ. ಅದು ಅದೇ ಜಾಗದಲ್ಲಿ 100 ವರ್ಷ ಆದ್ರೇನೋ ಇರುತ್ತೆ. 100 ವರ್ಷ ಆದ್ರೇನೋ ಇರುತ್ತೆ. ಇದು ಕಾಡು. ಮತ್ತು ನೇತ್ರಾವತಿ ನದಿ ಕೆರೆ ಅಲ್ಲಿ ಶಿಫ್ಟ್ ಆಗಿರುತ್ತೆ. 14 ವರ್ಷದಲ್ಲಿ ಹುಲ್ಲು ಬೆಳೆದಿರುತ್ತೆ, ಮರ ಬಿದ್ದಿರುತ್ತೆ. ಈಗ ತಮಿಳು ಪಿಕ್ಚರಲ್ಲಿ ಪಾಪನಾಸಂ ಅಂತ ಒಂದು ಪಿಕ್ಚರ್ ಬರುತ್ತೆ. ಅದರಲ್ಲಿ ಹೀರೋ ಅಂದರೆ ಕಮಲ್ ಹಾಸನ್ನು ಶವವನ್ನು ಅಲ್ಲಿ ಊತಾಕ್ತಾನೆ. ಅದನ್ನು ಅವ್ರ ಮಕ್ಕಳು ನೋಡ್ತಾರೆ. ಕೊನೆಯದಲ್ಲಿ ಮಗಳು ತೋರಿಸ್ಕೊಟ್ಬಿಡ್ತಾರೆ, ಇಂಥ ಜಾಗದಲ್ಲೇ ಶವ ಇದೆ ಅಂದು. ಅಲ್ಲಿ ಹೋದರೆ ಶವ ಸಿಗೋದಿಲ್ಲ, ಹಂದಿ ಸಿಗುತ್ತೆ. ಸೊ ಈಗ ನಾನು ನನ್ನ ಅನುಭವದಲ್ಲಿ ಆಸ್ ಎ ಡಿಫೆನ್ಸ್ ಲಾಯರ್ ಆ್ಯಂಡ್ ಪ್ರಾಸಿಕ್ಯೂಟರು, ಯಾರು ಈಗ ಬಿಸಿಲ್ ಬ್ಲೋವರ್ ಇದ್ದಾರೆ, ಅವನು ಜುನೈನ್ ಇದ್ದಾನೆ. ಸುಳ್ಳು ಹೇಳುವ ಅವಶ್ಯಕತೆ ಅವನಿಗಿಲ್ಲ. ಅವನು ಜುನೈನ್ ಇದ್ದಾನೆ, ಅವನು ಅನುಭವಿಸಿದ್ದಾನೆ, ಅವನು ಅಲ್ಲಿ ರಿಸ್ಕ್ ತಗೊಂಡು ತೋರಿಸ್ತಾ ಇದ್ದಾನೆ. 1-2 ಮಿಸ್ಫೈರ್ ಆಗಿರುತ್ತೆ, ಡೆಫಿನೆಟಾಗಿ ಸಿಗುತ್ತೆ. ಇದು ಅನಾಮತ್ತು ಕಾಡು ಮತ್ತು ನದಿ ಪ್ರದೇಶದಲ್ಲಿ. ಅದು ನಾನೇ ಈಗ 10 ವರ್ಷಕ್ಕೆ ಮೊದಲು ಬೆಂಗಳೂರಲ್ಲಿ ಓಡಾಡಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ನನಗೆ? 10 ವರ್ಷಕ್ಕೆ ಮೊದಲು ಡೇಟ್ ಅಲ್ಲಿ ಯಾವ ಕೋರ್ಟಲ್ಲಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಇದು ಒಂದು ಸೂಕ್ಷ್ಮವಾದ ವಿಚಾರ. ಇವತ್ತು ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಅವ್ರನ್ನ ಯಾರೋ ಎತ್ಕಟ್ಟಿದ್ದಾರೆ, ಅದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೊರಗೆ ಬರುತ್ತೆ. ಈ ಒಂದು ಸಿಗಲಿಲ್ಲ ಅಂದರೆ ಇನ್ನೊಂದು ಸಿಗುತ್ತೆ. ಹೌದಾ? ಅಂದರೆ ಇದು ಎಂಟೈರ್ ಸಿಚುವೇಶನನ್ನು ನೋಡಬೇಕಾಗುತ್ತದೆ. ಸರ್, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಆತ ಒಂದು ಸ್ಕೆಲಿಟನ್ ಕೂಡ ತೆಗೆದುಕೊಂಡು ಬಂದಿರುವಂಥದ್ದು. ಆಯಿತು, ಸ್ಕೆಲಿಟನ್ ಸಿಕ್ತು, ತನಿಖೆ ಕೂಡ ಆಯಿತು ಅಂತ ಇಟ್ಕೊಳ್ಳೋಣ. ಅದರ ಒಂದು ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಅದರ ವಿಚಾರಣೆ ಆಗುತ್ತೆ? ಬೇಗ ಆಗಬೇಕು ಅಂತಂದರೆ ಏನು ಮಾಡಬೇಕು? ಯಾವ ರೀತಿಯಾಗಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ? ಅದು ಫಸ್ಟು ಈಗ ರಾಡಾರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬರೀ ಡಿಗ್ಗಿಂಗ್ ಅಲ್ಲ, ಇದು ಅಂಡರ್ಗ್ರೌಂಡಲ್ಲಿ ಏನಿರುತ್ತೆ ಅಂದು ಮೆಷಿನ್ ಇದೆ, ರಾಡಾರ್. ಇವತ್ತು ತನಿಖೆ ಅಧಿಕಾರಿಗಳು ಆ ರಾಡಾರನ್ನು ತರಿಸ್ತಾರೆ. ಸೊ ಆ ರಾಡಾರಲ್ಲಿ ಕೂಡ ಸಿಗ್ಬೋದು. ಓಕೆ, ಪಿನ್ ಪಾಯಿಂಟ್ ಮಾಡೋದು ಕಷ್ಟ ಇದೆ. ಈಗ ಯಾರೋ ಒಂದು ಶವ ಎಲ್ಲೋ ಒಂದು ಮಶಾನದಲ್ಲಿ ನೋಡಿದರೆ, ಇವತ್ತು ಅಲ್ಲಿ ಒಂದು ಸ್ತೂಬಿ ಕಟ್ಟಿದರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಹೆಂಗೆ ಗೊತ್ತಾಗುತ್ತೆ? ಅದು ಪರ್ಟಿಕ್ಯುಲರಿ ಇದೆ. ಅಂದರೆ ಎಷ್ಟಿರುತ್ತೆ? ಒಂದು 2 ಅಡಿ ಮತ್ತು 6 ಅಡಿ ಇರುತ್ತೆ. 2 feet and 6 feet. ಅದನ್ನು ಕಾಡು ಪ್ರದೇಶದಲ್ಲಿ 11 ವರ್ಷದ ಆದಮೇಲೆ ಅದನ್ನು ಹೆಂಗೂ ಪರ್ಫೆಕ್ಟಾಗಿ ಲೊಕೇಟ್ ಮಾಡೋಕ್ಕಾಗತ್ತೆ. ಬಟ್ ಅವನು ಜುನೈನ್ ಇದ್ದಾನೆ, ರಾಡಾರ್ ಬಂದಿದೆ, ಇದರಲ್ಲಿ ತಪ್ಪು ಏನಿಲ್ಲ, ಇದು ಕನೆಕ್ಟ್ ಆಗುತ್ತೆ ಅಂದೇ ನಂಬ್ತೀನಿ ನಾನು. ಅವನು ಸಮಸ್ಯೆ ಪಡೋ ವ್ಯಕ್ತಿ ಅಲ್ಲ. ಸರ್, ಈಗ ಸುಮಾರು ಧರ್ಮಸ್ಥಳದಲ್ಲಿ 2003ರಿಂದ 2013ವರೆಗೂ ಸುಮಾರು 10 ವರ್ಷಗಳ ಕಾಲ ಈ ಒಂದು ಘಟನೆಗಳು ನಡೆದಿರುವಂಥದ್ದನ್ನ ಮೆನ್ಷನ್ ಮಾಡಿರುವಂಥದ್ದು. 450 ಪ್ರಕರಣಗಳನ್ನು, ಅಸಹಜ ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಪೊಲೀಸರು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ವಾ ಏನು? 100% ಕಾರ್ಯ ನಿರ್ವಹಿಸೋದಲ್ಲ. ಬೆಳ್ತಂಗಡಿ ಪೊಲೀಸ್ ಮೊದಲು, ಧರ್ಮಸ್ಥಳ ಪೊಲೀಸು ಇವಾಗ. ಸೊ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಸ್ಥಾಪನೆ ಮಾಡೋಕ್ಕೆ ಮೊದಲು ಬೆಳ್ತಂಗಡಿ ಪೊಲೀಸರೇ. ಅಲ್ಲಿರೋ ಎಲ್ಲ ಇನ್ಸ್ಪೆಕ್ಟರ್ಸು ಆರೋಪಿಗಳೇ. ಅವರೆಲ್ಲ ಕೊಲ್ಯೂಷನ್. ಎಲ್ಲೇನು ಸೌಜನ್ಯ ಅನ್ನೋದು ಇದೇನು ಕನಸೋದು? ಸೌಜನ್ಯ ಹುಡುಗಿಲ್ವಾ?
ಅಲ್ಲಿ ಸೌಜನ್ಯನ ಅಬ್ಡಕ್ಷನ್ ಮಾಡಿಲ್ವಾ, ಏನ ಸಿಗಲಿಲ್ವಾ, ಇದೇನು ಸುಳ್ಳು ಕತೆನಾ? ಪದ್ಮಲತಾ ಅನ್ನೋ ಹುಡುಗಿ ಬದುಕಿಲ್ವಾ ಅಲ್ಲಿ? ಬದುಕಿದ್ದ ಜಾಗ ಏನು? ಅದಕ್ಕೆ ಮೊದಲು ವೇದವಲ್ಲಿ ಕತೆ ಏನು? ಅನನ್ಯ ಭಟ್ ಕತೆ ಏನು? ಸುಮಾರು ಹುಡುಗಿಯರು ಮಿಸ್ಸಿಂಗ್ ಆಗಿದ್ದಾರೆ, ಅವ್ರ ಕತೆ ಏನು? ಅಲ್ಲಿ ಬೆಗ್ಗಿಂಗ್ ಮಾಡೋರೆಲ್ಲ ಮಿಸ್ಸಿಂಗ್ ಆಗಿ ಮರ್ಡರ್ ಆಗಿದ್ದಾರೆ, ಅವ್ರು ಏನು? ಅಲ್ಲಿರೋ ಒಂದು ಸ್ಥಳೀಯ ಪಂಚಾಯತಿ ಪ್ರೆಸಿಡೆಂಟು, ಪಂಚಾಯತ್ ಸೆಕ್ರೆಟ್ರಿ ಹೆಂಗೆ ಹೇಳ್ತಾನೆ, ಇದು ಹೊರಗೆ ಬಂದ ತಕ್ಷಣ ಅದೆಲ್ಲ ಮಶಾನ, ಇಲ್ಲಿ ಮಶಾನ ಇಲ್ಲ, ಅವ್ರು ಬರಿಯಲ್ಲಿ ಮಾಡಿರ್ಬೋದು, ಆತ್ಮಹತ್ಯೆ ಮಾಡಿಕೊಂಡು ಸತ್ತಿರ್ಬೋದು ಅಂತ ಹೆಂಗೆ ಹೇಳ್ತಾನೆ ಅವನು? ಸರ್ ಅವರು ನಮ್ಮ ಬಳಿ ದಾಖಲೆ ಇದಾವೆ, ಪಂಚಾಯತಿಯವರು ನಮ್ಮ ಬಳಿ ಶವಗಳನ್ನ ಹೂತಿರೋದಕ್ಕೆ ದಾಖಲೆಗಳಿದಾವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದರೆ ಈ ಒಂದು ಏನು ತನಿಖೆ ವೇಳೆಯಲ್ಲಿ SIT ಅವರು ಒಂದು ಖಾಸಗಿ ಪ್ರದೇಶಕ್ಕೆ ಹೋಗಿ ಒಂದು ಶವ ಹೂತಿಟ್ಟಂತಹ ಒಂದು ಸ್ಥಳವನ್ನು ಆತ ಅನಾಮಿಕ ವ್ಯಕ್ತಿ ಗುರುತು ಮಾಡಿರುವಂಥದ್ದು, ಇದಕ್ಕೇನು ಹೇಳ್ತಾರೆ ಅಂತ? ನೋಡಿ, ಅವ್ರ ಹತ್ರ ಡಾಕ್ಯುಮೆಂಟ್ ಕೊಡಲಿ. ಈಗ ಕೇಸುಗಳು 2023ನೇ ಇಸ್ವಿಯಲ್ಲಿ 2 ಒರಿಜಿನಲ್ ಸೂಟು, 74ಅಲ್ಲಿ 2 ಒರಿಜಿನಲ್ ಸೂಟು, 25ನೇ ಇಸ್ವಿಯಲ್ಲಿ 3 ಒರಿಜಿನಲ್ ಸೂಟು. ಅವ್ರು ಹೇಳೋ ಕಥೆಗಳು ಅದರಲ್ಲಿಲ್ಲ. ಆಯಿತಾ? ಅದಕ್ಕೇನು ದಾಖಲಾತಿ ಇದೆ? ಈಗ ಸೌಜನ್ಯಗೆ ದಾಖಲಾತಿ ಇಲ್ವಾ? ಸೌಜನ್ಯ ಹುಡುಗಿ ಇಲ್ವಾ? ಪ್ರತಿಯೊಂದಕ್ಕೆ ದಾಖಲಾತಿ ಇದೆ. ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ದಾಖಲಾತಿ ಇದೆ. ಈಗ ಆತ್ಮಹತ್ಯೆ ಮಾಡಿಕೊಂಡ್ರೆ ಪೊಲೀಸು ಕ್ಲಿಯರೆನ್ಸ್ ಇಲ್ಲದೆ ಬರಿಯಲ್ ಮಾಡೋಕ್ಕಾಗತ್ತಾ? ಊತ ಮಾಡೋಕ್ಕಾಗತ್ತಾ? ನೋಡಿ, ಜನ ಕಾಣೆ ಆಗಿದ್ದಾರೆ, ಅಲ್ಲಿರೋ ಹುಡುಗಿಯರು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ. ಇದು ಎಲ್ಲದೂ ತನಿಖೆ ಕೂಡ ಅದ್ರ ಬಗ್ಗೆ ಆಗಿದೆ. ಬಟ್ ಪಾಯಿಂಟ್, ಕೊಂದಿದ್ದು ಯಾರು, ಅತ್ಯಾಚಾರ ಮಾಡಿದ್ದು ಯಾರು? ಈಗ ಇದು ಅವನು ವಿಸಿಲ್ ಬ್ಲೋವರು. ಈಗ ಯಾರು ಸಿಗಿದ್ದಾನೆ, ಬರೀ ಮಾತ್ರ ಇಲ್ಲ, ಯಾರು ಕೊಟ್ಟಿದ್ದು ಅನ್ನೋದು ಕೂಡ ಹೇಳಿದ್ದಾನೆ. ಅದು ನಮಗೆ ಗೊತ್ತಿಲ್ಲ, ಅದು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಯಾರು ಹೇಳಿದ್ದು ಅವ್ರನ್ನ ಬಂಧಿಸಬೇಕಾಗತ್ತೆ. ಕಸ್ಟೋಡಿಯಲ್ ಇಂಟ್ರಾಗೇಷನ್, ಅವ್ರನ್ನ ಬಂಧಿಸಲಿ, ಗೊತ್ತಾಗುತ್ತೆ. ಅವ್ರಿಗೆ ಹೆಂಗೆ ಬಂತು? ಅದಕ್ಕೆ ಕೊಲೆ ಮಾಡಿದ್ದು ಯಾರು, ಅತ್ಯಾಚಾರ ಮಾಡಿದ್ದು ಯಾರು? ಅತ್ಯಾಚಾರಿ ಕೊಲೆಗಾರ ಇಬ್ಬರು ಒಬ್ಬರ ಬೇರೆ ಬೇರೆನಾ? ಈ ಸಣ್ಣ ಸಣ್ಣ ಹುಡುಗಿರನ್ನೇ ಯಾಕೆ? ನನ್ನ ಇನ್ನೊಂದು ಪ್ರಶ್ನೆ ಏನಂದರೆ, ಬರೀ ಬ್ರಾಹ್ಮಣರ ಹುಡುಗಿರನ್ನೇ ಯಾಕೆ ರೇಪ್ ಆಗುತ್ತೆ? ಅದು ಏನದು? ಬ್ರಾಹ್ಮಣರ ಹುಡುಗಿಯರನ್ನ ಸ್ಕೂಲ್ ಬ್ಯಾಗ್ನ ಸಮೇತ ಈತ ನಾನು ಹೂತಿದ್ದೀನಿ ಅಂತ ಹೇಳಿ ಬರೀ ಬ್ರಾಹ್ಮಣ ಹುಡುಗಿರ ಮೇಲೆ ಕೈ ಹಾಕ್ತಾರೆ, ಅದು ಯಾಕೆ? ಇದೆಲ್ಲ ಪ್ರಶ್ನೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರ ಮಾತು. ಅಂದರೆ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಪ್ರಾಮಾಣಿಕನಿದ್ದಾನೆ, ಹಾಗಾಗಿ ಆತ ಬಂದು ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಸದ್ಯ ಉತ್ಖನನ ಮಾಡಿದ ಬಳಿಕ ಆ ಸ್ಕೆಲಿಟನ್ ಸಿಕ್ಕ ಬಳಿಕ ಇನ್ನಾವ ತಿರುವು ಪಡೆದುಕೊಳ್ಳುತ್ತೆ ಈ ಪ್ರಕರಣ ಅನ್ನೋಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.